ತರ್ಕಾಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣ ವಿಜ್ಞಾನದಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಫಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ನಿರಸ್ತಕುಹಕಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿ ದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಬ್ರಹ್ಮ ಪ್ರಭೃತಿ ಸಕಲಗುಣನಿಧಿ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಷಷ್ಠ ಸ್ಕಂಧ 2ನೇ ಅಧ್ಯಾಯದಲ್ಲಿ ಇವತ್ತು 31ನೇ ಶ್ಲೋಕ. ವೃದ್ಧೌ ಅನಾಥೌ ಪಿತರೌ ನಾನ್ಯಬಂಧೂ ತಪಸ್ವಿನೌ ಅಹೋ ಮಯಾಧುನಾ ತ್ಯಕ್ತೌ ಅಕೃತಜ್ಞೇನ ನೀಚವತ್. ಅಜಾಮಿಳ ತಾನು ಮಾಡಿದ ತಪ್ಪನ್ನ ಸ್ಮರಣೆ ಮಾಡ್ಕೊಳ್ತಾ ಇದ್ದಾನೆ, ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಹಿಂದಿನ 2-3 ಶ್ಲೋಕಗಳಿಂದ ನಾವು ಅದನ್ನು ನೋಡ್ತಾ ಇದ್ದೇವೆ. ನಾನು ಎಷ್ಟು ತಪ್ಪು ಮಾಡಿಬಿಟ್ಟೆ, ಇಂದ್ರಿಯ ನಿಗ್ರಹವನ್ನು ಮಾಡಿಕೊಳ್ಳದೆ ನನಗೆಂಥ ಕಷ್ಟ ಬಂದುಬಿಡ್ತು. ಈ ದಾಸಿಯಲ್ಲಿ ನಾನು ಮಕ್ಕಳನ್ನ ಪಡೆದು ನನ್ನ ಬ್ರಾಹ್ಮಣ್ಯವನ್ನೇ ಕಳ್ಕೊಂಡು ಬಿಟ್ಟೆ. ಸಜ್ಜನರ ನಿಂದನೆಗೆ ನಾನು ಪಾತ್ರನಾಗಿ ಬಿಟ್ಟೆ. ನಮ್ಮ ಕುಲಕ್ಕೇನೆ ಕಳಂಕ ತರುವಂತಹ ಕೆಲಸವನ್ನ ನಾನು ಮಾಡಿಬಿಟ್ಟೆ. ನಾನು ಮಹಾಪಾಪಿ, ನನಗೆ ಧಿಕ್ಕಾರ ಇರಲಿ. ನನ್ನ ಹೆಂಡತಿ ನವತರುಣಿ ಸಾಧ್ವಿ ಅಂಥವಳನ್ನ ನಾನು ಬಿಟ್ಟು ಹೋಗಿ ಹೆಂಡವನ್ನ ಕುಡಿಯುವಂತಹ ಈ ಹುಡುಗಿಯ ಜೊತೆಯಲ್ಲಿ ನಾನು ಸೇರಿಬಿಟ್ಟೆ ಅಂತ ಹೀಗೆಲ್ಲ ಪಶ್ಚಾತ್ತಾಪ ಪಟ್ಟದ್ದನ್ನು ನಾವು ಹಿಂದೆ ನೋಡಿದ್ವಿ. ಹಾಗೆ ತನ್ನ ಪಶ್ಚಾತ್ತಾಪವನ್ನ ಮುಂದುವರಿಸ್ತಾ ಇದ್ದಾನೆ ಅಜಾಮಿಳ. ಮನೆಯಲ್ಲಿ ವಯಸ್ಸಾದಂತಹ ತಂದೆ ತಾಯಿಗಳಿದ್ರು. ಅವರು ಅನಾಥರು, ನನ್ ಬಿಟ್ರೆ ಬೇರೆ ಯಾರು ಅವರಿಗೆ ಬಂಧುಗಳಿಲ್ಲ. ಕಷ್ಟದಲ್ಲಿದ್ರು, ಅವರನ್ನೂ ಬಿಟ್ಟು ಬಂದೆ ನಾನು. ಅಯ್ಯೋ, ಎಂಥ ಪಾಪಿ ನಾನು. ನೀಚರ ಹಾಗೆ ಕೃತಜ್ಞನಾಗಿ ಬಿಟ್ಟೆ ನಾನು. ವಯಸ್ಸಾದಂತಹ ತಂದೆ ತಾಯಿಗಳನ್ನ ನಾನು ಬಿಟ್ಟು ಇವಳ ಜೊತೆಗೆ ಬಂದುಬಿಟ್ಟೆ. ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು, ನೀಚನಂತೆ ಕೃತಜ್ಞನಾಗಿ ಬಿಟ್ಟೆ ಅಂತ. ಅಕೃತಜ್ಞೇನ ನೀಚವತ್ ಅಂತ
ತನಗೆ ತಾನೇ ಬೈಕೊಳ್ತಾ ಇದ್ದಾನೆ. ವೃದ್ಧೌ ಅನಾಥೌ ಪಿತರೌ ನಾಣ್ಯಬಂಧೂ ತಪಸ್ವಿನೌ ಅಹೋ ಮಯಾಧುನಾ ತ್ಯಕ್ತೌ ಅಕೃತಜ್ಞೇನ ನೀಚವತ್. ಸೋಹಂ ಪಶ್ಯಾಮಿ ನರಕೆ ಭೃಷದಾರುಣಿ ಧರ್ಮಜ್ಞಾ ಕಾಮಿನೋ ಯತ್ರ ವಿಂದಂತಿ ಯಮಯಾತನಾಃ. ತನಗೆ ತಾನೇ ನಿಂದನೆ ಮಾಡ್ಕೊಳ್ತಾ ಇದ್ದಾನೆ ಅಜಾಮಿಳ. ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ, ಇದರ ಫಲವಾಗಿ ನಾನು ಭಯಂಕರವಾದ ನರಕದಲ್ಲಿ ಬೀಳೋದು ನಿಶ್ಚಯ ಅಂತಾನ. ಧರ್ಮಘಾತಕರು, ಕಾಮಿಗಳು ಯಾವ ಯಮಯಾತನೆಯನ್ನು ಅನುಭವಿಸ್ತಾರೋ ಅಂತಹ ಭಯಂಕರವಾದ ನರಕದಲ್ಲಿ ನಾನು ಬೀಳುತ್ತೇನೆ ಅಂತಾನೆ. ಧರ್ಮಘ್ನಾಃ ಯತ್ರ ವಿಂದಂತಿ ಯಮಯಾತನಾಃ ತತ್ರ. ಧರ್ಮಘ್ನರು ಅಂದ್ರೆ ಧರ್ಮವನ್ನ ಹಾಳು ಮಾಡತಕ್ಕಂಥವ್ರು ಮತ್ತು ಕಾಮಿಗಳು ಯಾವ ನರಕದಲ್ಲಿ ದುಃಖವನ್ನು ಅನುಭವಿಸ್ತಾರೋ ಅಂತಹ ಭಯಂಕರವಾದ ವೃಷದಾರುಣೆ, ಭಯಂಕರವಾದಂತಹ ನರಕದಲ್ಲಿ ನಾನು ಬೀಳ್ತೇನೆ, ನಾನು ಮಾಡಿದ ಈ ಪಾಪದ ಫಲವಾಗಿ ಅಂತ ಇದ್ದಾನೆ. ಸೋಹಂ ವ್ಯಕ್ತಂ ಪತಿಷ್ಯಾಮಿ ನರಕೆ ಭೃಷದಾರುಣೆ ಧರ್ಮಘ್ನಾ ಕಾಮಿನೋ ಯತ್ರ ವಿಂದಂತಿ ಯಮಯಾತನಾಃ. ಇಮಿದಂ ಸ್ವಪ್ರಮಾಹೋಸ್ವಿದ್ ಸಾಕ್ಷಾತ್ ದೃಷ್ಟಮಿಹಾದ್ಭುತಂ ವಯಾತಾ ಅದ್ಯತೆ ಯೇ ಮಾಂ ವ್ಯಕರ್ಷನ್ ಪಾಶಪಾಣಯಃ. ಕೂಡಲೇ ಹೇಳ್ತಾನೆ ಅಜಾಮಿಳ, ಏನಿದು ನಾನು ಕಣ್ಣಾರೆ ನೋಡಿದಂತಹ ಈ ದೃಶ್ಯ, ಎಂಥ ಅದ್ಭುತವಾದ ದೃಶ್ಯ ಇದು. ನಾನು ನೋಡ್ತಾ ಇದ್ದದ್ದೇನು ಕನಸೋ ಅಥವಾ ಎಚ್ಚರದಲ್ಲಿದ್ದೇನೋ? ನಾನು ಕನಸಿನಲ್ಲಿ ನೋಡಿದ್ನೋ ಅಥವಾ ಎಚ್ಚರದಲ್ಲಿ ನೋಡಿದ್ನೋ? ಕೈಯಲ್ಲಿ ಯಮಪಾಶವನ್ನ ಹಿಡ್ಕೊಂಡು ನನ್ನನ್ನ ಎಳಿತಾ ಇದ್ರು, ನರಕಕ್ಕೆ ಕರ್ಕೊಂಡು ಹೋಗ್ತೇವೆ ಅಂತ ನನ್ನನ್ನು ಹಿಡಿದು ಎಳಿತಾ ಇದ್ರು. ಎಲ್ಲಿದ್ದಾರೆ ಈಗ ಅವರು? ಎಲ್ಲಿ ಹೋದ್ರು? ಏನ್ ನಾನೇನು ಕನಸು ಕಣ್ಣೋ ಅಥವಾ ಎಚ್ಚರದಲ್ಲಿದ್ದೇನೋ ಅಂತ ಆಲೋಚನೆ ಮಾಡ್ತಾ ಇದ್ದಾನೆ. ಇಹ ಅದ್ಭುತಂ ದೃಷ್ಟಂ, ಬಹಳ ಅದ್ಭುತವಾದ ದರ್ಶನ ನನಗಾಯ್ತು. ಕೈಯಲ್ಲಿ ಪಾಶವನ್ನು ಹಿಡ್ಕೊಂಡು ನನ್ನನ್ನು ಎಳ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದಿದ್ರು, ಎಳಿತಾ ಇದ್ರು. ಎಲ್ಲಿ ಅವರು? ಕಾಣಿಸ್ತಾ ಇಲ್ವಲ್ಲ, ಏನಾಯ್ತು? ಇದು ನಾನು ಇಮ್ಮಿದಂ ಸ್ವಪ್ನಂ, ಇದು ನಾನು ಕಂಡದ್ದು ಕನಸೋ, ಆಹೋಸ್ವಿತ್ ಸಾಕ್ಷಾತ್ ದೃಷ್ಟಂ, ಅಥವಾ ಪ್ರತ್ಯಕ್ಷವಾಗಿ ಎಚ್ಚರದಲ್ಲೇ ನೋಡಿದ್ದು ನಾನು. ಎಲ್ಲಿ ಹೋದ್ರು? ಕ್ವಯಾತ ವ್ಯಕರ್ಷನ್ ಪಾಶಪಾಣಯಃ. ಪಾಶಪಾಣಿಗಳು ಅಂದ್ರೆ ಹಗ್ಗವನ್ನ ಹಿಡ್ಕೊಂಡು ಎಳ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದವರು ಎಲ್ಲಿ ಹೋದ್ರು? ಕಿಮಿದಂ ಸ್ವಪ್ನಮಾಹೋಸ್ವಿದ್ ಸಾಕ್ಷಾತ್ ದೃಷ್ಟಮಿಹಾದ್ಭುತಂ ಕ್ವಯಾತ ಅದ್ಯತೆ ಯೇ ಮಾಂ ವ್ಯಕರ್ಷನ್ ಪಾಶಪಾಣಯಃ. ಅಥ ತೇ ಕ್ವ ಗತಾಃ ಸಿದ್ಧಾಃ ಚತ್ವಾರಶ್ಚಾರುದರ್ಶನಾಃ ವ್ಯಮೋಚಯನ್ನೀಯಮಾನಂ
ಬದ್ಧ್ವಾ ಪಾಶೈರಧೋ ಭುವಃ. ಹೌದು, ಆ ಯಮದೂತರು ನನ್ನನ್ನ ಹಗ್ಗದಿಂದ ಹಿಡಿದು ಎಳಕೊಂಡು ಕರ್ಕೊಂಡು ಹೋಗಬೇಕು ನರಕಕ್ಕೆ ಅಂತ ಹೊರಟಾಗ ಯಾರೋ 4 ಜನ ಸಿದ್ಧ ಪುರುಷರು, ಒಳ್ಳೆ ಸುಂದರವಾದಂತಹ ದೇಹದ ಸಿದ್ಧ ಪುರುಷರು 4 ಜನ ಬಂದ್ರು, ಬಿಡಿಸಿದ್ರು. ಅವರ ಯಮಪಾಶದಿಂದ ನನ್ನನ್ನ ಬಿಡುಗಡೆ ಮಾಡಿದ್ರು. ಅವರೆಲ್ಲಿದ್ದಾರೆ? ಅವರು ಕಾಣಿಸ್ತಾ ಇಲ್ವಲ್ಲ, ಅವರೆಲ್ಲಿಗೆ ಹೋದ್ರು ಅಂತಾನೆ. ಕೈಯಲ್ಲಿ ಯಮಪಾಶ ಹಿಡ್ಕೊಂಡು ನನ್ನನ್ನ ಎಳೆದವರು ಅವರು ಕಾಣಿಸ್ತಾ ಇಲ್ಲ. ಅವರು ಯಮಪಾಶದಿಂದ ನನ್ನನ್ನ ನರಕಕ್ಕೆ ಎಳ್ಕೊಂಡು ಹೋಗುವಾಗ ನನ್ನನ್ನು ಬಿಡುಗಡೆ ಮಾಡಿದ್ರಲ್ಲ 4 ಜನ ಸಿದ್ಧ ಪುರುಷರು, ಸಿದ್ಧಾಹ ಚತ್ವಾರಹ ಚಾರುದರ್ಶನಾಹ. ಸಿದ್ಧರು 4 ಜನ, ಚಾರುದರ್ಶನಾಹ, ಒಳ್ಳೆ ಸುಂದರ ಆಗಿದ್ರು, ನೋಡ್ಲಿಕ್ಕೆ ಬಹಳ ಚೆನ್ನಾಗಿದ್ರು. ಅವರು ಎಲ್ಲಿ ಹೋದ್ರು? ಕ್ವಗತಾಹ, ಅವರು ಕಾಣಿಸ್ತಾ ಇಲ್ವಲ್ಲ. ಹಾಗಾಗಿ ಏನಿದು? ನಾನು ಕಂಡದ್ದು ಕನಸೋ ಎಚ್ಚರನೋ? ಅಥ ತೇ ಕ್ವಗತಾ ಸಿದ್ಧಾಹ ಚತ್ವಾರಶ್ಚಾರುದರ್ಶನಾಃ ವ್ಯಮೋಚಯನ್ ನಿಯಮಾನಂ ಬದ್ಧ್ವಾ ಪಾಶೈರಧೋ ಭುವಃ. ಅಧೋ ಭುವಃ ಅಂದ್ರೆ ನರಕ ಅಂತ ಅರ್ಥ, ಕೆಳಗಿನ ಲೋಕ ಅಂತ ಅರ್ಥ. ಅಥಾಪಿ ಮೇ ದುರ್ಭಗಸ್ಯ ವಿಬುಧೋತ್ತಮ ದರ್ಶನೆ ಭವಿತವ್ಯಂ ಮಂಗಲೇನ ಏನಾತ್ಮಾ ಮೇ ಪ್ರಸೀದತಿ. ಸರಿ, ಏನೇ ಇರ್ಲಿ, ಅವರು ಕಾಣಿಸ್ತಾ ಇಲ್ಲ, ಇವರು ಕಾಣಿಸ್ತಾ ಇಲ್ಲ. ನನ್ನ ನರಕಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಬಂದವರು, ಕೈಯಲ್ಲಿ ಯಮಪಾಶ ಹಿಡ್ಕೊಂಡವರು, ಅವರು ಕಾಣಿಸ್ತಾ ಇಲ್ಲ. ಅವರಿಂದ ನನ್ನನ್ನು ಬಿಡುಗಡೆ ಮಾಡಿದಂತಹ ಸಿದ್ಧ ಪುರುಷರು, ಅವರು ಕಾಣಿಸ್ತಾ ಇಲ್ಲ. ಏನೇ ಇರ್ಲಿ, ಅವರು ನನಗೆ ದರ್ಶನ ಕೊಟ್ಟಿದ್ದಾರೆ. ವಿಷ್ಣು ದೂತರು, ಸಿದ್ಧ ಪುರುಷರು ನನಗೆ ದರ್ಶನವನ್ನ ಕೊಟ್ಟಿದ್ದಾರೆ ಎಂದ ಮೇಲೆ ನಾನು ಏನೋ ಪುಣ್ಯ ಮಾಡಿರ್ಲೇಬೇಕು. ಈ ಜನ್ಮದಲ್ಲಿ ನಾನು ಪಾಪವನ್ನೇ ಮಾಡಿದೆ, ಆದರೆ ನನಗೆ ಆ ಒಂದು ಸಿದ್ಧ ಪುರುಷರ ದರ್ಶನ ಆಗಿದೆ ಅಂದ ಮೇಲೆ, ದೇವೋತ್ತಮರಾದಂತಹ ಆ ಸಿದ್ಧ ಪುರುಷರು ನನಗೆ ದರ್ಶನವನ್ನ ಕೊಟ್ಟಿದ್ದಾರೆ ಎಂದ ಮೇಲೆ ನಾನು ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿರ್ಲೇಬೇಕು. ಇಲ್ಲದೆ ಇದ್ರೆ ಅವರು ನನಗೆ ದರ್ಶನವನ್ನ ಕೊಡ್ತಾ ಇರಲಿಲ್ಲ. ಅವರ ದರ್ಶನದಿಂದ ಈಗ ನನ್ನ ಮನಸ್ಸು ಬಹಳ ಪ್ರಸೀದತಿ, ಒಳ್ಳೆ ಪ್ರಸನ್ನ ಆಗಿದೆ. ಆ ಸಿದ್ಧ ಪುರುಷರು ಬಂದು ನನಗೆ ದರ್ಶನವನ್ನ ಕೊಟ್ಟು ನನ್ನ ಮನಸ್ಸನ್ನ ಬಹಳ ಪ್ರಸನ್ನರಾಗಿ ಮಾಡಿ ಹೋಗಿದ್ದಾರೆ. ಅವ್ರು ಎಲ್ಲಿ ಹೋಗಿದ್ದಾರೋ ಏನೋ, ಯಾಕೆ ಹೋದ್ರೋ ಗೊತ್ತಿಲ್ಲ, ಆದರೆ ಅವರ ದರ್ಶನದಿಂದ ಮಾತ್ರ ನನ್ನ ಮನಸ್ಸು ಬಹಳ ಪ್ರಸನ್ನವಾಗಿದೆ. ಅವರ ದರ್ಶನ ನನಗಾಗಿದ್ರಿಂದ ನಾನು ಖಂಡಿತವಾಗಿಯೂ ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿರ್ತೇನೆ. ಇಲ್ಲದೆ ಇದ್ರೆ ಅವರ ದರ್ಶನ ನನಗಾಗ್ತಿರ್ಲಿಲ್ಲ. ಈ ಜನ್ಮದಲ್ಲೇನೋ ನಾನು ಪಾಪ ಮಾಡಿಬಿಟ್ಟಿದ್ದೇನೆ, ದುರ್ಭಗ. ಮೇ ದುರ್ಭಗಸ್ಯ ಅಂದ್ರೆ ಈ ಜನ್ಮದಲ್ಲಿ ನಾನು ಮಹಾಪಾಪಗಳನ್ನ ಮಾಡಿದ್ದೇನೆ, ಪಾಪಿಯಾನ್ ನಾನು, ದುರ್ಭಗ. ಅದನ್ನ ಈ ಜನ್ಮದಲ್ಲಿ ಅಂತ ಇಟ್ಟುಕೊಳ್ಬೇಕು. ಮೇ ದುರ್ಭಗಸ್ಯ ಅನ್ನೋದಕ್ಕೆ ಈ ಜನ್ಮದಲ್ಲಿ ಅಂತ ಇಟ್ಟುಕೊಳ್ಬೇಕು. ನಾನು ಈ ಜನ್ಮದಲ್ಲಿ ದುರ್ಭಗ, ಮಹಾಪಾಪ ಮಾಡಿದ್ದೇನೆ. ಆದರೂ ವಿಬುಧೋತ್ತಮ ದರ್ಶನೆ, ನನಗೆ ಈ ವಿಬುಧೋತ್ತಮರು, ದೇವತಾ ಪುರುಷರು ನನಗೆ ದರ್ಶನವನ್ನ ಕೊಟ್ಟದ್ದರಿಂದ ಹಿಂದಿನ ಜನ್ಮದಲ್ಲಿ ನಾನು ಭವಿತವ್ಯಂ ಮಂಗಲೇನ, ಹಿಂದಿನ ಜನ್ಮದಲ್ಲಿ ಮಹಾಪುಣ್ಯವನ್ನ ನಾನು ಮಾಡಿರ್ಲೇಬೇಕು. ಮಂಗಲೇನ ಭವಿತವ್ಯಂ ಅಂದ್ರೆ ಪುಣ್ಯ ಮಾಡಿರ್ಲೇಬೇಕು ನಾನು. ಯಾಕೆ? ಏನ್ ಆತ್ಮಾಮೇ ಪ್ರಸೀದತಿ, ಅವರು ದರ್ಶನ ಕೊಟ್ಟು ನನ್ನ ಮನಸ್ಸನ್ನ ಪ್ರಸನ್ನವಾಗಿ ಮಾಡಿದ್ದಾರೆ, ನಿರ್ಮಲವಾಗಿ ಮಾಡಿದ್ದಾರೆ ಅಂತ ಒಂದರ್ಥ. ಇನ್ನೊಂದು, ಆತ್ಮ ಅಂದ್ರೆ ಪರಮಾತ್ಮ ಅಂತ ಇಟ್ಟುಕೊಳ್ಬೇಕು. ಪರಮಾತ್ಮ ಪ್ರಸೀದತಿ ನನಗೆ.
ಇನ್ನು ಮುಂದೆ ಭಗವಂತ ನನ್ನ ವಿಷಯದಲ್ಲಿ ಪ್ರಸನ್ನನಾಗ್ತಾನೆ ಅಂತ ಅವನಿಗಷ್ಟು ನಿಶ್ಚಯ ಇದೆ. ಭಗವಂತನ ದೂತರು ಬಂದು ನನಗೆ ದರ್ಶನವನ್ನು ಕೊಟ್ಟು ಹೋಗಿದ್ದಾರೆ ಎಂದ ಮೇಲೆ ಭಗವಂತ ನನ್ನ ಮೇಲೆ ಪ್ರಸನ್ನನಾಗ್ತಾನೆ ಖಂಡಿತ. ಆದ್ರಿಂದ ನಾನು ಪುಣ್ಯ ಮಾಡಿರಲೇಬೇಕು. ಭವಿತವ್ಯ ಮಂಗಲೇನ ಆತ್ಮಾಮೇ ಪ್ರಸೀದತಿ. ಆತ್ಮ ಅಂದ್ರೆ ಪರಮಾತ್ಮ. ಆ ಪರಮಾತ್ಮ ನನ್ನ ಮೇಲೆ ಪ್ರಸನ್ನನಾಗ್ತಾನೆ. ಆದ್ರಿಂದ ಖಂಡಿತವಾಗಿಯೂ ನಾನು ಪುಣ್ಯ ಮಾಡಿರಲೇಬೇಕು ಅಂತ. ಇದು ಒಂದರ್ಥ. ಆತ್ಮ ಅನ್ನೋ ಶಬ್ದಕ್ಕೆ ಮನಸ್ಸು ಅಂತ ಒಂದರ್ಥ ಇದೆ. ವಿಜಯಧ್ವಜ ತೀರ್ಥರು ಮನಸ್ಸು, ನನ್ನ ಮನಸ್ಸು ಪ್ರಸನ್ನವಾಗಿದೆ ಅವರ ದರ್ಶನದಿಂದ, ಆದ್ರಿಂದ ನಾನು ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿರಲೇಬೇಕು ಅಂತ. ಯಾಕೆಂದ್ರೆ ಭಗವದ್ಭಕ್ತರ ದರ್ಶನ ಅಂತನ್ನೋದೇ ಒಂದು ಮಹಾಪುಣ್ಯ. ಅವರು ದರ್ಶನ ಕೊಟ್ಟಿದ್ದಾರೆ ಅಂದ್ರೆ ನಾನು ಪುಣ್ಯ ಮಾಡಿರಲೇಬೇಕು ಅಂತ ಹಾಗೂ ವಿಚಾರ ಮಾಡ್ತಾ ಇದ್ದಾನೆ. ಅಥವಾ ಆತ್ಮ ಅಂದ್ರೆ ಪರಮಾತ್ಮ ನನ್ನ ಮೇಲೆ ಅನುಗ್ರಹ ಮಾಡ್ತಾನೆ. ಇನ್ನು ಮೇಲೆ ಅವರು ದರ್ಶನ ಕೊಟ್ಟು ಹೋಗಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ಭಗವಂತ ನನಗೆ ಅನುಗ್ರಹ ಮಾಡೇ ಮಾಡ್ತಾನೆ. ಹಾಗಾಗಿ ನಾನು ಪುಣ್ಯ ಮಾಡಿರಲೇಬೇಕು, ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿರಲೇಬೇಕು, ಭವಿತವ್ಯಂ ಅಂತ. ಅಥಾಪಿ ಮೇ ದುರ್ಭಗಸ್ಯ ವಿಬುಧೋತ್ತಮ ದರ್ಶನೆ ಭವಿತವ್ಯಂ ಮಂಗಲೇನ ಯೇನಾತ್ಮಾ ಮೇ ಪ್ರಸೀದತಿ. ಅನ್ಯಥಾ ಮ್ರಿಯಮಾಣಸ್ಯ ನಾಶುಚೇರ್ವೃಷಳೀಪತೇಃ ವೈಕುಂಠನಾಮಗ್ರಹಣಂ ಜಿಹ್ವಾ ಕರ್ತುಮಿಹಾರ್ಹತಿ. ನಾನು ಹಿಂದಿನ ಜನ್ಮದಲ್ಲಿ ಖಂಡಿತವಾಗಿಯೂ ಪುಣ್ಯ ಮಾಡಿದವನೇ ಅಂತ ಅವನಿಗೆ ನಿಶ್ಚಯವಾಗಿ ಹೇಳ್ತಾ ಇದ್ದಾನೆ. ಭವಿತವ್ಯಂ ಮಂಗಲೇನ ಅಂತ. ಒಂದು ಕಾರಣ, ನನಗೆ ವಿಬುಧೋತ್ತಮ ದರ್ಶನ ಆಗಿದೆ. ದೇವದೋತ್ತಮರು ಬಂದು ನನಗೆ ದರ್ಶನ ಕೊಟ್ಟಿದ್ದಾರೆ ಒಂದು. ಮತ್ತೆ ನಾನು ಖಂಡಿತವಾಗಿಯೂ ಹಿಂದಿನ ಜನ್ಮದಲ್ಲಿ ಪುಣ್ಯವನ್ನ ಮಾಡಿಲ್ಲ ಅಂತಾಗಿದ್ರೆ ಇಷ್ಟು ಪಾಪವನ್ನ ಮಾಡಿದ ಅಶುಚಿಯಾದಂತಹ ನನಗೆ, ಈ ವೃಷಳೀಪತಿಯಾದಂತಹ ನನಗೆ, ಅಶುಚಿಯಾದಂತಹ ನನಗೆ, ದಾಸೀಪತಿಯಾದಂತಹ ನನಗೆ ಮರಣ ಕಾಲದಲ್ಲಿ ನನ್ನ ನಾಲಿಗೆ ಆ ವೈಕುಂಠ ನಾಮಗ್ರಹಣ ಮಾಡ್ಲಿಕ್ಕಾಗ್ತಿರ್ಲಿಲ್ಲ. ಭಗವಂತನ ನಾಮೋಚ್ಚಾರಣೆಯನ್ನ ಆ ಮರಣ ಕಾಲದಲ್ಲಿ ನಾನು ಮಾಡಿದೆ, ಅದು ನನಗೆ ಮಾಡ್ಲಿಕ್ಕಾಗ್ತಿರ್ಲಿಲ್ಲ. ಒಂದ್ ವೇಳೆ ನಾನು ಹಿಂದಿನ ಜನ್ಮದಲ್ಲಿ ಪುಣ್ಯವನ್ನ ಮಾಡಿರ್ಲಿಲ್ಲ ಅಂತಾಗಿದ್ರೆ ಖಂಡಿತವಾಗಿಯೂ ನನಗೆ ಆ ಭಗವಂತನ ನಾಮೋಚ್ಚಾರಣೆಯನ್ನ ಮಾಡ್ಲಿಕ್ಕಾಗ್ತಿರ್ಲಿಲ್ಲ. ಆದ್ರಿಂದ ಭವಿತವ್ಯಂ ಮಂಗಲೇನ ಅಂತ ಹಿಂದಿನ ಶ್ಲೋಕದ ಜೊತೆಗೆ ಅನ್ವಯ ಇಟ್ಕೊಳ್ಬೇಕು. ಆದ್ರಿಂದ ನಾನು ಹಿಂದಿನ ಜನ್ಮದಲ್ಲಿ ಖಂಡಿತವಾಗಿಯೂ ಪುಣ್ಯ ಮಾಡಿದವನು. ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯದಿಂದ ನನಗೆ ಈಗ ಇಷ್ಟು ಪಾಪಗಳನ್ನ ಮಾಡಿದ್ರೂ ಕೂಡ, ಅಶುಚಿಯಾಗಿದ್ರೂ ಕೂಡ, ನಾನು ವೃಷಳೀಪತಿಯಾಗಿ ಆ ದಾಸಿಗೆ ಪತಿಯಾಗಿ ನಾನು ಅಶುಚಿಯಾಗಿದ್ರೂ ಕೂಡ ಮರಣ ಕಾಲದಲ್ಲಿ ನನ್ನ ನಾಲಿಗೆ ಮೇ ಜಿಹ್ವಾ ವೈಕುಂಠ ನಾಮಗ್ರಹಣಂ ವಕ್ತುಂ ವಿಹಾರ್ಹತಿ. ಆ ಭಗವಂತನ ನಾಮಗ್ರಹಣ ಮಾಡಿ ಭಗವಂತನ ನಾಮೋಚ್ಚಾರಣೆಯನ್ನ ಮಾಡ್ಲಿಕ್ಕೆ ನನ್ನ ನಾಲಿಗೆ ಶಕ್ತವಾಗಿದೆ ಅಂದ್ರೆ ಖಂಡಿತವಾಗಿಯೂ ನಾನು ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿರಲೇಬೇಕು, ಇಲ್ಲದೇ ಇದ್ರೆ ಆಗ್ತಿರ್ಲಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅನ್ಯಥಾ ಮ್ರಿಯಮಾಣಸ್ಯ ನಾಶುಚೇರ್ವೃಷಳೀಪತೇಃ ವೈಕುಂಠ ನಾಮಗ್ರಹಣಂ ಜಿಹ್ವಾ ವಕ್ತುಮಿಹಾರ್ಹತಿ. ಕ್ವಚಾಹಂ ಕಿತವಃ ಪಾಪೋ ಬ್ರಹ್ಮೋಜ್ಜೋ ನಿರಪತ್ರಪಃ ಕ್ವಚ ನಾರಾಯಣೇತ್ಯೇತದ್ಭಗವನ್ನಾಮ ಮಂಗಲಂ. ಅದನ್ನೇ ಸ್ಪಷ್ಟಪಡಿಸ್ತಾ ಇದ್ದಾನೆ ಅಜಾಮಿಳ. ನಾನೆಲ್ಲಿ, ಆ ನಾರಾಯಣ ಅಂತನ್ನೋ ನಾಮ ಎಲ್ಲಿ? ನಾನು ಬಹಳ ಪುಣ್ಯ ಮಾಡಿದ್ದೇನೆ. ಮರಣ ಕಾಲದಲ್ಲಿ ನನ್ನ ನಾಲಿಗೆಯಿಂದ ನಾರಾಯಣ ಅಂತ ನನ್ನ ಸ್ವಾಮಿಯ ನಾಮ
ನನ್ನ ನಾಲಿಗೆಯಲ್ಲಿ ಬಂತು ಅಂತಂದ್ರೆ ನಿಜವಾಗಿಯೂ ನಾನು ಮಹಾಪುಣ್ಯಶಾಲಿ. ಇಲ್ಲದೆ ಇದ್ರೆ ನಾನು ಕಪಟ, ಪಾಪಿ, ಬ್ರಾಹ್ಮಣ್ಯವನ್ನೆಲ್ಲ ಬಿಟ್ಟವನು, ನಾಚಿಕೆಗೆಟ್ಟವನು. ಅಂತಹ ನಾನೆಲ್ಲಿ ಅತ್ಯಂತ ಮಂಗಳಕರವಾದಂತಹ ನಾರಾಯಣ ಎಂಬ ಆ ನಾಮ ಎಲ್ಲಿ? ಹೋಗಿ ಹೋಗಿ ನನ್ನಂತಹ ಪಾಪಿಯಾದ ಬ್ರಹ್ಮಘ್ನ, ನಿರಪತ್ರಪ, ಪಾಪ, ಕಿತವ, ನಾನು ಮಹಾಪಾಪಿ. ಕಿತವ ಅಂದ್ರೆ ಕಪಟಿ, ಬ್ರಹ್ಮಘ್ನ ಅಂದ್ರೆ ಬ್ರಾಹ್ಮಣ್ಯವನ್ನೇ ಬಿಟ್ಟವನು, ನಿರಪತ್ರಪ ಅಂದ್ರೆ ನಾಚಿಕೆ ಇಲ್ಲವನು. ನಾನು ನಾಚಿಕೆ ಇಲ್ಲ ನನಗೆ. ಶಾಸ್ತ್ರಗಳನ್ನೆಲ್ಲ ಅಧ್ಯಯನ ಮಾಡಿ ನಾಚಿಕೆ ಇಲ್ಲದೆ ಹೋಗಿ ಹೋಗಿ ದಾಸಿಪತಿಯಾದೆ ನಾನು. ನಿರಪತ್ರಪ ನಾನು, ಬ್ರಹ್ಮಘ್ನ ಬ್ರಾಹ್ಮಣ್ಯವನ್ನೇ ಬಿಟ್ಟವನು, ಪಾಪಃ ಮಹಾಪಾಪಿ ನಾನು, ಹಿತವ ಕಪಟಿ ಮೋಸಗಾರ. ಇಂತಹ ನಾನೆಲ್ಲಿ ಕ್ವಚಾಹಂ ಭಗವನ್ ಮಂಗಲಂ ಭಗವನ್ನಾಮ ನಾರಾಯಣ ಇತ್ಯೇತತ್ ಕ್ವಚ. ಅತ್ಯಂತ ಮಂಗಲಕರವಾದ ನಾರಾಯಣ ಎಂಬ ನಾಮ ಎಲ್ಲಿ? ಹಾಗಾಗಿ ಆ ಅತ್ಯಂತ ಮಂಗಲಕರವಾದಂತಹ ನಾರಾಯಣ ಅಂತನ್ನೋ ನಾಮ ನನ್ನ ನಾಲಿಗೆಯಲ್ಲಿ ಬಂದಿದೆ ಅಂದರೆ ಖಂಡಿತವಾಗಿಯೂ ನಾನು ಹಿಂದಿನ ಜನ್ಮದಲ್ಲಿ ಮಹಾಪುಣ್ಯವನ್ನ ಮಾಡಿರಲೇಬೇಕು. ಕ್ವಚಾಹಂ ಕಿತವ ಪಾಪೋ ಬ್ರಹ್ಮೋಜ್ಜೋ ಅಥವಾ ಬ್ರಹ್ಮಘ್ನೋ ನಿರಪತ್ರಪಃ ಕ್ವಚ ನಾರಾಯಣೇತ್ಯೇತದ್ ಭಗವನ್ ನಾಮ ಮಂಗಲಂ. ಬ್ರಹ್ಮೋಜ್ಜೋ ಬ್ರಹ್ಮೋಜ್ಜಃ ಅಂತ ವ್ಯಾಖ್ಯಾನದಲ್ಲಿ ಪಾಠ ತಗೊಂಡಿದ್ದಾರೆ. ಬ್ರಹ್ಮೋಜ್ಜಃ ಅಂತ ಅದೇ ಒಳ್ಳೇದು. ವಿಜಯಧ್ವಜ ತೀರ್ಥರು ಕೂಡ ಬ್ರಹ್ಮೋಜ್ಜಃ ತ್ಯಕ್ತ ಬ್ರಾಹ್ಮಣ್ಯ ಅಂತ ಅರ್ಥ ಬರೀತಾರೆ. ಚಟ್ಟಿ ವ್ಯಾಖ್ಯಾನದಲ್ಲಿಯೂ ಕೂಡ ಬ್ರಹ್ಮೋಜ್ಜಃ ತ್ಯಕ್ತ ಬ್ರಾಹ್ಮಣ್ಯ ಅಂತಾನೆ ಅವರು ಬರೆದಿದ್ದಾರೆ. ಹಾಗಾಗಿ ಬ್ರಹ್ಮೋಜ್ಜೋ ನಿರಪತ್ರಪಃ ಅಂತ ಪಾಠ ತಗೊಳ್ಬೇಕು. ಬ್ರಹ್ಮಘ್ನೋ ಅಂತ ಇಲ್ಲಿ ಇನ್ನೊಂದು ಪುಸ್ತಕದಲ್ಲಿದೆ. ಅದಕ್ಕಿಂತ ಬ್ರಹ್ಮೋಜ್ಜೋ ಅನ್ನೋ ಪಾಠವೇ ಚೆನ್ನಾಗಿದೆ, ಅದೇ ಒಳ್ಳೇದು. ಆಚಾರ್ಯ, ಹಿಂದಿನ ಶ್ಲೋಕದಲ್ಲಿ ಜಿಹ್ವಾ ವಕ್ತುಂ ಇಹ ಅರ್ಹತಿ, ನಿಮ್ಮ ಒಂದು ಕರ್ತುಂ ಇಹ ಅರ್ಹತಿ ಹೇಳಿದ ನನಗೆ ಅದು ಇದು ನನಗೆ ಅದೇ ಅನಿಸ್ತು. ನೀವು ಹೇಳಿದ್ದು ಅದೇ ನನಗೆ ಬಿತ್ತು. ಎದು ಕರೆಕ್ಟ್? ವಕ್ತುಂದ್ರೆ ಅದು ಚೆನ್ನಾಗಿದೆ, ಕರ್ತುಂದ್ರೆ ಅದು ವಕ್ತುಂ ಅನ್ನೋದೇ ಸರಿಯಾಗಿದೆ. ಇಲ್ಲಿ ಕರ್ತುಂ ಅಂತ ಇದೆ ಈ ಪುಸ್ತಕದಲ್ಲಿ. ವೈಕುಂಠ ನಾಮಗ್ರಹಣಂ ಜಿಹ್ವಾ ಕರ್ತುಂ ಇಹ ಅರ್ಹತಿ ಅಂತ ಇದೆ. ಕರ್ತುಂ ಅಂದ್ರೂ ಅದೇ ಅರ್ಥ. ಭಗವಂತನ ನಾಮವನ್ನ ನನ್ನ ನಾಲಿಗೆ ಮಾಡ್ಲಿಕ್ಕೆ, ಭಗವಂತನ ನಾಮವನ್ನ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಅಂತ. ಮಾಡ್ಲಿಕ್ಕೆ ಅಂದ್ರೂ ಉಚ್ಚಾರ ಮಾಡ್ಲಿಕ್ಕೆ ಅಂತಾನೆ ಅರ್ಥ. ಓಕೆ ಓಕೆ ಆಚಾರ್ಯ. ಆದ್ರೆ ಇಲ್ಲಿ ವಕ್ತುಂ ಅಂತಾನೆ ತಗೊಂಡಿದ್ದಾರೆ, ಅದೇ ಒಳ್ಳೇದು. ಸತ್ಯಧರ್ಮ ತೀರ್ಥರ ವ್ಯಾಖ್ಯಾನದಲ್ಲಿ ಜಿಹ್ವಾ ವಕ್ತುಂ ನಾರ್ಹತಿ ನ ಯೋಗ್ಯ ಭವತಿ, ಜಿಹ್ವಾ ವೈಕುಂಠನಾಮ ವಕ್ತುಂ ನಾರ್ಹತಿ ಅಂತ ವಕ್ತುಂ ಅನ್ನೋ ಪಾಠನೆ ತಗೊಂಡಿದ್ದಾರೆ. ಅದೇ ಒಳ್ಳೇದು. ಹೇಳೋದು ಅಂತಾನೆ ಅರ್ಥ, ನಾಲಿಗೆ ಹೇಳೋದು. ಅವೆರಡೂ ಕೂಡ ತಿದ್ಕೊಳ್ಬೇಕು. ವಕ್ತುಂ ಅಂತ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಬ್ರಹ್ಮಘ್ನಃ ಅಂತ ಇದ್ರೆ ಬ್ರಹ್ಮೋಜ್ಜೋ ಬ್ರಹ್ಮೋಜ್ಜೋ ನಿರಪತ್ರಪಃ ಅಂತ ಪಾಠ ಸರಿ. ಸೋಹಂ ತಥಾ ಭವಿಷ್ಯಾಮಿ ಸೋಹಂ ತಥಾ ಯತಿಷ್ಯಾಮಿ ಯತಚಿತ್ತೇಂದ್ರಿಯಾನಿಲಃ ಯಥಾ ನ ಭೂಯ ಆತ್ಮಾನಂ ಅಂಧೇ ತಮಸಿ ಮಜ್ಜಯೇ. ಆದ್ರಿಂದ ಅವನು ಅಂದ್ರೆ ನಾನು ಎಷ್ಟೋ ಪಾಪ ಮಾಡಿಬಿಟ್ಟೆ, ನಾನು ನಾಚಿಕೆ ಇಲ್ಲದೆ ಇರೋನು, ಕಪಟಿ. ಆದರೂ ಅಂತ್ಯಕಾಲದಲ್ಲಿ ನನಗೆ
ಆ ಭಗವಂತನ ನಾಮ ನನ್ನ ನಾಲಿಗೆಯಲ್ಲಿ ಉಚ್ಚಾರ ಮಾಡುವ ಹಾಗೆ ಭಗವಂತ ಅನುಗ್ರಹ ಮಾಡಿದ್ದಾನಾದ್ರಿಂದ ಅಂತ ಅರ್ಥ. ಅಂತಹ ನಾನು ಇನ್ನು ಮುಂದೆ ಖಂಡಿತವಾಗಿಯೂ ಕೂಡ ನನ್ನ ಮನಸ್ಸನ್ನ ನಾನು ನಿಗ್ರಹ ಮಾಡ್ಕೊಳ್ತೇನೆ, ನನ್ನ ಇಂದ್ರಿಯಗಳನ್ನ ಪ್ರಾಣಗಳನ್ನ ನಾನು ನಿಗ್ರಹ ಮಾಡ್ಕೊಳ್ತೇನೆ. ಯತಚಿತ್ತೇಂದ್ರಿಯಾನಿಲಹ, ಯತವಾದ ಚಿತ್ತ ಇಂದ್ರಿಯ ಅನಿಲ, ಮೂರು. ಚಿತ್ತ ಇಂದ್ರಿಯ ಅನಿಲ ಈ ಮೂರನ್ನು ಯತ ಅಂದ್ರೆ ನಿಗ್ರಹ ಮಾಡ್ಕೊಳ್ತೇನೆ ಅಂತ. ಚಿತ್ತ ಅಂದ್ರೆ ಮನಸ್ಸು, ಇಂದ್ರಿಯಗಳು, ಅನಿಲ ಅಂದ್ರೆ ಪ್ರಾಣ, ಈ ಮೂರನ್ನು ಕೂಡ ನಾನು ನಿಗ್ರಹ ಮಾಡ್ಕೊಳ್ತೇನೆ ಅಂತ ಇದ್ದಾನೆ. ಯತಚಿತ್ತ ಇಂದ್ರಿಯ ಅನಿಲಹ ಅಂತ. ಪ್ರಾಣವನ್ನ ನಿಗ್ರಹ ಮಾಡ್ಕೊಳ್ಳೋದು ಅಂದ್ರೆ ಪ್ರಾಣಾಯಾಮ. ಪ್ರಾಣಾಯಾಮದಿಂದ ಸಾಧನೆಯನ್ನ ಮಾಡ್ತೇನೆ. ಇಂದ್ರಿಯಗಳನ್ನ ಭಗವಂತನಲ್ಲೇ ನಿಲ್ಲಿಸಿ, ಮನಸ್ಸನ್ನ ಭಗವಂತನಲ್ಲೇ ನಿಲ್ಲಿಸಿ, ಇಂದ್ರಿಯಗಳನ್ನ ಭಗವಂತನಲ್ಲಿ ತೊಡಗಿಸಿ ಸಾಧನೆಯನ್ನ ಮಾಡ್ಕೊಳ್ತೇನೆ. ಪ್ರಾಣಗಳನ್ನ ನಿಗ್ರಹ ಮಾಡ್ಕೊಳ್ತೇನೆ. ಪ್ರಾಣಾಯಾಮದ ಮೂಲಕವಾಗಿ ರೇಚಕ ಪೂರಕ ಕುಂಭಕ ದಿಂದ ಪ್ರಾಣವನ್ನ ನಿಗ್ರಹ ಮಾಡ್ಕೊಳ್ತೇನೆ. ಈ ರೀತಿ ಖಂಡಿತವಾಗಿಯೂ ನಾನು ನಿಗ್ರಹ ಮಾಡಿಕೊಂಡು ಮತ್ತೆ ಇನ್ನು ಮುಂದೆ ಈ ರೀತಿಯಾದ ನರಕದಲ್ಲಿ ಬೀಳದೆ ಇರುವಂತೆ ಪ್ರಯತ್ನ ಮಾಡ್ತೇನೆ. ಆತ್ಮಾನಂ ಅಂಧೇ ತಮಸಿ ನ ಮಜ್ಜಯೇ ಯಥಾ ತಥಾ ಯತಿಷ್ಯಾಮಿ. ನರಕಕ್ಕೆ ಕಾರಣವಾದಂತಹ ಪಾಪಗಳು ಏನಿದ್ದಾವೆ ಆ ಪಾಪಗಳು ಮತ್ತೆ ನನ್ನಿಂದ ಆಗದೆ ಇರುವಂತೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ಅರ್ಥ. ನರಕದಲ್ಲಿ ಬೀಳ್ಲಿಕ್ಕೆ ಬೇಕಾಗುವಂತಹ ಪಾಪಗಳೇನಿದ್ದಾವೆ, ಆತ್ಮಾನಂ ಅಂಧೇ ತಮಸಿ, ಅಂಧೇ ತಮಸಿ ಅಂದ್ರೆ ಕಗ್ಗತ್ತಲೆಯಂತಹ ನರಕಗಳು ಅಂತರ್ಥ. ಆ ಕಗ್ಗತ್ತಲೆಯಂತಹ ನರಕಗಳಲ್ಲಿ ಬೀಳಲಿಕ್ಕೆ ಬೇಕಾಗುವ ಪಾಪಗಳೇನಿದ್ದಾವೆ ಆ ಪಾಪಗಳು ನನ್ನಿಂದ ಇನ್ನು ಮುಂದೆ ಆಗಬಾರದು. ಆ ರೀತಿ ಖಂಡಿತವಾಗಿಯೂ ನಾನು ಪ್ರಯತ್ನ ಮಾಡ್ತೇನೆ. ಯತಿಷ್ಯಾಮಿ ಅಂತಾನೆ. ಈಗ ಬಿದ್ದಿಲ್ಲ, ನರಕದಲ್ಲಿ ಅವನು ಬಿದ್ದಿಲ್ಲ, ಆದ್ರೂ ನ ಮಜ್ಜಯೇ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅವನು ಮಾಡಿದ ಪಾಪಗಳೇನಿದ್ದಾವೆ ಆ ಪಾಪಗಳನ್ನ ನೆನೆಸ್ಕೊಂಡ್ರೆ ಅವನು ಆಲ್ಮೋಸ್ಟ್ ನರಕದಲ್ಲಿ ಬಿದ್ದ ಹಾಗೆ, ಅದಕ್ಕೆ ಹಾಗೆ ಹೇಳ್ತಾ ಇದ್ದಾನೆ. ಇನ್ನು ಮುಂದೆ ನಾನು ಈ ರೀತಿ ನರಕದಲ್ಲಿ ಬೀಳೋದಿಲ್ಲ ಅಂತ. ಹಾಗಾದ್ರೆ ನರಕದಲ್ಲಿ ಬಿದ್ದಿದ್ದ ಅಂತ ಒಂದು ಪ್ರಶ್ನೆ ಬರ್ತದೆ. ಅವನ ಮಾತು ಇಲ್ಲಿ ನೋಡಿದ್ರೆ ಏನಿದೆ, ಯಥಾನ ಭೂಯಃ ಆತ್ಮಾನ ಮಂಧೇ ತಮಸಿ ಮಜ್ಜಯೇ ಅಂತಿದೆ. ಮತ್ತೆ ನಾನು ಈ ಅಂಧನ್ ತಮಸ್ಸಿನಲ್ಲಿ ಬೀಳೋದಿಲ್ಲ, ಕಗ್ಗತ್ತಲೆಯ ನರಕದಲ್ಲಿ ಬೀಳೋದಿಲ್ಲ ಅಂತ ಅರ್ಥ. ಅಂಧನ್ ತಮಸ್ಸು ಅಂದ್ರೆ ಕತ್ತಲೆಯ ಈ ತಮಸ್ಸಿನಲ್ಲಿ ಮತ್ತೆ ನಾನು ಬೀಳದೆ ಇರುವ ಹಾಗೆ ಪ್ರಯತ್ನ ಮಾಡ್ತೇನೆ ಅಂದ್ರೆ ಈಗಾಗ್ಲೇ ಹಂಗಾರೆ ನರಕಕ್ಕೆ ಬಿದ್ದಿದಾನ ಅವನು ಅನ್ನೋ ಪ್ರಶ್ನೆ ಬರ್ತದೆ. ಅದಕ್ಕೆ ಸತ್ಯಧರ್ಮ ತೀರ್ಥರು ಪತಿತಪ್ರಾಯತ್ವಾತ್ ಅಂತ ಬರೀತಾರೆ. ಪತಿತಪ್ರಾಯ, ಬಿದ್ದಾಗೇನೆ ಅವನು ಮಾಡಿದ ಈ ಪಾಪಗಳೆಲ್ಲ ಆಲ್ಮೋಸ್ಟ್ ಅವನು ನರಕಕ್ಕೆ ಬಿದ್ದ ಹಾಗೇನೆ, ಅದಕ್ಕೆ ಮತ್ತೇನು ಮುಂದೆ ಬೀಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಅಭಿಪ್ರಾಯದಲ್ಲಿ ಇನ್ನು ಮುಂದೆ ನಾನು ಮತ್ತೆ ನರಕಕ್ಕೆ ಬೀಳೋದಿಲ್ಲ ಅಂದ್ರೆ ಈಗಾಗಲೇ ಅವನು ಈ ಪಾಪಗಳಿಂದ ನರಕಕ್ಕೆ ಬಿದ್ದ ಹಾಗೆ, ಇನ್ನು ಮುಂದೆ ನಾನು ಬೀಳೋದಿಲ್ಲ ಅಂದ್ರೆ ಈ ರೀತಿ ಪಾಪದ ಕೆಲಸಗಳನ್ನ, ಈ ನರಕದಲ್ಲಿ ಬೀಳುವಂತಹ ಪಾಪದ ಕೆಲಸಗಳನ್ನ ಇನ್ನು ಮುಂದೆ ನಾನು ಮಾಡೋದಿಲ್ಲ ಅಂತ ಅಭಿಪ್ರಾಯ. ಯಾವ ಪಾಪಗಳನ್ನ ಮಾಡೋದ್ರಿಂದ ಈ ರೀತಿಯಾದ ಕತ್ತಲೆಯಿಂದ ಕೂಡಿದ ನರಕಗಳು ಆಗ್ತಾವೋ ಅಂತಹ ಪಾಪಗಳನ್ನ ನಾನು ಇನ್ನು ಮುಂದೆ ಮಾಡೋದಿಲ್ಲ ಅಂತ ಅಭಿಪ್ರಾಯ. ಯತಚಿತ್ತೇಂದ್ರಿಯಾನಿಲಹ, ನಾನು ಪ್ರಯತ್ನ ಮಾಡ್ತೇನೆ ನನ್ನ ಇಂದ್ರಿಯ ಮನಸ್ಸು ಮತ್ತು ಪ್ರಾಣಗಳನ್ನ ನಿಗ್ರಹ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇನ್ನು ಮುಂದೆ ನಾನು ಈ ರೀತಿಯಾದ ಪಾಪಗಳನ್ನ ಮಾಡೋದಿಲ್ಲ, ನರಕದಲ್ಲಿ ಬೀಳುವಂತಹ ಪಾಪಗಳೇನಿದ್ದಾವೆ ಅವುಗಳನ್ನ ಇನ್ನು ಮುಂದೆ ನಾನು ಮಾಡೋದಿಲ್ಲ ಅಂತ ಗಟ್ಟಿಯಾಗಿ ಮನಸ್ಸಿನಿಂದ ಆಲೋಚನೆ ಮಾಡ್ತಾ ಇದ್ದಾನೆ. ಇದು ಪ್ರಾಯಶ್ಚಿತ್ತ ಅಂದ್ರೆ ಹೀಗೆ. ಸೋಹಂ ತಥಾ ಯತಿಷ್ಯಾಮಿ ಯತಚಿತ್ತೇಂದ್ರಿಯಾನಿಲಹ
ಯಥಾ ನ ಭೂಯ ಆತ್ಮಾನಂ ಅಂಧೇ ತಮಸಿ ಮಜ್ಜಯೇ ವಿಮುಚ್ಯತಮಿಮಂ ಬಂಧಂ ಅವಿದ್ಯಾ ಕಾಮಕರ್ಮಜಂ ಸರ್ವಭೂತ ಸುಹೃದಾಂತೋ ಮೈತ್ರ ಕರುಣ ಆತ್ಮವಾನ್. ಮೋಚಯೇ ಗ್ರಸ್ತಮಾತ್ಮಾನಂ ಯೋಷಿನ್ಮಯ್ಯಾತ್ಮಮಾಯಯ ವಿಕ್ರೀಡಿತೋ ಯಥೈವಾಹಂ ಕ್ರೀಡಾಮೃಗ ಇವಾಧಮಃ. ಮತ್ತೆ ತಾನು ಪಶ್ಚಾತ್ತಾಪದಿಂದ ಹೇಳ್ಕೊಳ್ತಾ ಇದ್ದಾನೆ, ಇನ್ನು ಮುಂದೆ ಹೀಗೆ ನಾನು ಮಾಡೋದಿಲ್ಲ. ಈಗ ನಾನು ಸ್ತ್ರೀ ಎಂಬಂತಹ ಬಂಧಕ ಶಕ್ತಿ ಏನಿದೆ, ಆ ಶಕ್ತಿಯಿಂದ ನನ್ನನ್ನು ನಾನು ಬಿಡಿಸ್ಕೊಳ್ತೇನೆ. ನಾನೀಗ ಒಬ್ಬ ಸ್ತ್ರೀ ವಶನಾಗಿ ಬಿಟ್ಟಿದ್ದೇನೆ. ಒಬ್ಬ ಸ್ತ್ರೀಯ ವಶದಲ್ಲಿ ಒಂದು ಹೀನವಾದಂತಹ ಆಟದ ಸಾಕು ಪ್ರಾಣಿಯಂತೆ ಕುಣಿತಾ ಇದ್ದೇನೆ. ಅವಳು ಹೇಳದ ಹಾಗೆ ಅವಳ ಕೈಗೊಂಬೆಯಾಗಿ ಕುಣಿತಾ ಇದ್ದೇನೆ. ಇನ್ನು ಮುಂದೆ ಹೀಗಾಗಬಾರದು ಅಂತ. ಅಜ್ಞಾನ ಮತ್ತು ರಾಗ ಮತ್ತು ಕರ್ಮ, ಅವಿದ್ಯಾ ಕಾಮ ಕರ್ಮಜಂ ಬಂಧಂ. ಈ ಬಂಧ ಅಂತನ್ನೋದು ಅವಿದ್ಯಾ ಕಾಮ ಕರ್ಮಗಳಿಂದ ಆಗ್ತಕ್ಕಂಥದ್ದು. ಅವಿದ್ಯಾ ಮತ್ತು ಕಾಮ ಮತ್ತು ಕರ್ಮ ಇವುಗಳಿಂದ ಉಂಟಾಗ್ತಕ್ಕಂಥದ್ದು ಈ ಬಂಧನ. ಅಂತಹ ಈ ಬಂಧನವನ್ನ ನಾನು ಬಿಡಿಸ್ಕೊಂಡು ಎಲ್ಲ ಪ್ರಾಣಿಗಳಿಗೂ ಹಿತವನ್ನ ಉಂಟು ಮಾಡೋನಾಗ್ತೇನೆ. ಸರ್ವಭೂತ ಸುಹೃತ್ ಮತ್ತು ದಾಂತಹ ಇಂದ್ರಿಯ ನಿಗ್ರಹ ಮಾಡ್ಕೊಳ್ತೇನೆ. ಮೈತ್ರಃ ಎಲ್ಲ ಪ್ರಾಣಿಗಳ ಮೇಲೆ ಮೈತ್ರಿ, ಕರುಣ ಎಲ್ಲರ ಮೇಲೆ ಕರುಣೆ, ಮತ್ತು ಆತ್ಮವಾನ್ ಇಂದ್ರಿಯ ನಿಗ್ರಹ ಎಂಬ ಈ ಗುಣಗಳನ್ನು ಬೆಳೆಸ್ಕೊಳ್ತೇನೆ ಅಂತ. ಸರ್ವಭೂತ ಸುಹೃತ್ ದಾಂತಹ ಮೈತ್ರಃ ಕರುಣಃ ಆತ್ಮವಾನ್ ಆಗ್ತೇನೆ ಇನ್ನು ಮೇಲೆ. ಈ ಬಂಧನದಿಂದ ವಿಮುಚ್ಯ ಅವಿದ್ಯಾ ಕಾಮ ಕರ್ಮಜಂ, ಅವಿದ್ಯಾ ಕಾಮ ಕರ್ಮದಿಂದ ಹುಟ್ಟಿರ್ತಕ್ಕಂತಹ ಈ ಬಂಧನ ಏನಿದೆ, ಈ ಬಂಧನವನ್ನ ತೊಡೆದು ಹಾಕಿ ವಿಮುಚ್ಯ ಸರ್ವಭೂತ ಸುಹೃತ್ ದಾಂತಹ ಮೈತ್ರಃ ಕರುಣಃ ಆತ್ಮವಾನ್ ಭವಿಷ್ಯಾಮಿ. ಸರ್ವಭೂತ ಸುಹೃತ್ ಆಗ್ತೇನೆ, ಎಲ್ಲಾ ಪ್ರಾಣಿಗಳಿಗೂ ಹಿತವನ್ನು ಉಂಟು ಮಾಡ್ತೇನೆ. ದಾಂತಹ ಅಂದ್ರೆ ಇಂದ್ರಿಯ ನಿಗ್ರಹ ಮಾಡ್ಕೊಳ್ತೇನೆ. ಮೈತ್ರಃ ಎಲ್ಲರ ಮೇಲೆ ಮೈತ್ರವನ್ನ, ಕರುಣಃ ಎಲ್ಲಾ ಪ್ರಾಣಿಗಳ ಮೇಲೆ ಕರುಣೆಯನ್ನ, ಆತ್ಮವಾನ್ ಅಂದ್ರೆ ನಿಗ್ರಹ ಮಾಡ್ಕೊಳ್ಳೋದು ಇಂದ್ರಿಯಗಳನ್ನು ಮಾಡಿಕೊಂಡು, ಮೋಚಯೇ ನಾನು ಬಿಡುಗಡೆಯನ್ನು ಪಡಿತೇನೆ. ಯಾರಿಂದ? ಯೋಷಿನ್ಮಯ್ಯಾತ್ಮ ಮಾಯಯ, ಈ ಹೆಣ್ಣು ಎಂಬಂತಹ ಒಂದು ಬಂಧಕ ಶಕ್ತಿಯ ಕೈಗೊಂಬೆಯಾಗಿ, ವಿಕ್ರೀಡಿತೋ ಯಥೈವಾಹಂ ಕ್ರೀಡಾಮೃಗ ಇವ ಅಧಮಃ, ಅಧಮನಾಗಿ ಈ ಹೆಣ್ಣಿನ ಕೈಗೊಂಬೆಯಾಗಿ ಅವಳು ಆಡಿದ ಹಾಗೆ ಆಟ ಆಡಿಸ್ತಾ ಅವಳ ಸಾಕು ಪ್ರಾಣಿಯಂತೆ ಕುಣಿತಾ ಇದ್ನಲ್ಲ, ಅಂತಹ ಸ್ತ್ರೀ ಎಂಬ ಬಂಧಕ ಶಕ್ತಿಯಿಂದ ನಾನು ನನ್ನನ್ನು ಬಿಡಿಸ್ಕೊಳ್ತೇನೆ. ಅಥವಾ ಸ್ತ್ರೀ ರೂಪದಿಂದ ಬಂಧನ ಮಾಡುತ್ತಿರುವ ಭಗವಂತನ ಆ ಬಂಧಕ ಶಕ್ತಿ. ಯೋಷಿತ್ ಮೈ ಯಾ ಆತ್ಮಮಾಯಯ ಅಂತ ಇದ್ದಾರೆ. ಆತ್ಮಮಾಯ ಅಂತಂದ್ರೆ ಭಗವಂತನ ಮಾಯೆಯೇ ಅದು. ಭಗವಂತನ ಇಚ್ಛಾಶಕ್ತಿ, ಬಂಧಕ ಶಕ್ತಿ, ಭಗವದಧೀನವಾದಂತಹ ಬಂಧಕ ಶಕ್ತಿಯೇ ಅದು. ಅದು ಸ್ತ್ರೀ ರೂಪದಲ್ಲಿ ಬಂದು ನನ್ನನ್ನ ಬಂಧನ ಮಾಡಿದೆ. ಹಾಗಾಗಿ ಸ್ತ್ರೀ ರೂಪದಲ್ಲಿ ಬಂದಂತಹ ಭಗವಂತನ ಮಾಯಾಶಕ್ತಿ ಏನಿದೆ, ಆ ಭಗವಂತನ ಮಾಯಾಶಕ್ತಿಯಿಂದ ನಾನು ಬಿಡುಗಡೆ ಪಡ್ಕೊಳ್ತೇನೆ ಅಂತ ಹಾಗರ್ಥ. ಭಗವಂತನ ಅಧೀನವಾದ ಲೋಕಮೋಹಕವಾದಂತಹ ಶಕ್ತಿ ಅದು ಆತ್ಮಮಾಯ. ಭಗವದ್ ಅಧೀನವಾದ ಮಾಯಾ ಬಂಧಕ ಶಕ್ತಿ, ಭಗವಂತನ ಅಧೀನವಾದ ಬಂಧಕ ಶಕ್ತಿ
ಆ ಭಗವಂತನ ಶಕ್ತಿ ನನಗೆ ಯೋಷಿದ್ ರೂಪದಲ್ಲಿ ಬಂದಿದೆ, ಸ್ತ್ರೀ ರೂಪದಲ್ಲಿ ಬಂದು ನನ್ನನ್ನ ಬಂಧನ ಮಾಡಿದೆ. ಆ ಸ್ತ್ರೀ ತನ್ನ ಕೈಗೊಂಬೆಯ ಆಟದ ಗೊಂಬೆಯಂತೆ ನನ್ನನ್ನ ಆಟ ಆಡಿಸ್ತಾ ಇದ್ದಾಳೆ. ಕ್ರೀಡಾಮೃಗ, ಕ್ರೀಡಾಮೃಗ ಅಂದ್ರೆ ಆಟದ ಗೊಂಬೆ ಅಂತ ಅರ್ಥ. ಒಂದು ಗೊಂಬೆಯನ್ನ ಆಟ ಆಡಿಸ್ತಾ ಅವಳ ವಶದಲ್ಲಿ ಇಟ್ಟುಕೊಂಡು ತಾನು ಸಾಕಿದ ಒಂದು ಪ್ರಾಣಿ ತಾನು ಹೇಳಿದ ಹಾಗೆ ಕೇಳಿಕೊಂಡು ಮೃಗ ಕುಣಿತಾ ಇರ್ತದಲ್ಲ, ಹಾಗೆ ನಾನು ಕುಣಿತಾ ಇದ್ದೇನೆ. ಹಾಗಾಗಬಾರದು. ಇನ್ನು ಮೇಲೆ ಅಧಮನಾದಂತಹ ನಾನು ಆ ಸ್ತ್ರೀ ಕೈಗೊಂಬೆಯಾಗಿ ಏನು ಆಡಿಸ್ತಾ ಇದ್ದಾಳೆ ಅವಳು, ಅದರಿಂದ ನಾನು ಆಟ ಆಡ್ತಾ ಇದ್ದೇನೆ, ಅದನ್ನ ಬಿಡುಗಡೆ ಮಾಡ್ಕೊಳ್ತೇನೆ. ಈ ಸ್ತ್ರೀ ಎಂಬಂತಹ ಆತ್ಮ ಮಾಯಾ ಶಕ್ತಿಯಿಂದ ನನ್ನನ್ನು ನಾನು ಬಿಡಿಸ್ಕೊಳ್ತೇನೆ ಅಂತ ಈ ರೀತಿ ಆಲೋಚನೆ ಮಾಡ್ತಾ ಇದ್ದಾನೆ. ವಿಮುಚ್ಯತಮಿಮಂ ಬಂಧಂ ಅವಿದ್ಯಾ ಕಾಮಕರ್ಮಜಂ ಸರ್ವಭೂತ ಸುಹೃದ್ದಾಂತೋ ಮೈತ್ರ ಕರುಣ ಆತ್ಮವಾನ್ ಮೋಚಯೇ ಗ್ರಸ್ತಮಾತ್ಮಾನಂ ಯೋಷಿನ್ ಮಯ್ಯಾತ್ಮ ಮಾಯಯ ವಿಕ್ರೀಡಿತೋ ಯಥೈವಾಹಂ ಕ್ರೀಡಾಮೃಗ ಇವಾಧಮಃ. ಸಾಕ್. ಶ್ರೀಕೃಷ್ಣಾರ್ಪಣಮಸ್ತು. ಸರ್ಗುರು. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಹರೇ ನಮಃ. ಹರೇ ನಮಃ. ನಮಸ್ಕಾರ.